ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಿತೃದೋಷ ನಿವಾರಣೆಯ ಮಹಾಸನ್ನಿಧಾನ. ಸೂರ್ಯಚಂದ್ರರಿರುವವರೆಗೂ ಪ್ರತಿಯೊಬ್ಬರು ಸಹಿತ ದರ್ಶನ ಮಾಡಬೇಕಾದಂಥ ಏಕೈಕ ಪವಿತ್ರವಾದ ಪುಣ್ಯಸ್ಥಳ ಗಯಾ ಕ್ಷೇತ್ರ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘ. ಬಿಹಾರದ ಗಯಾ ಕ್ಷೇತ್ರ ದರ್ಶನ. ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶುಭ ಶನಿವಾರದ ಪಿತೃಪಕ್ಷದ ಭಾದ್ರಪದ ಮಾಸದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಇರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ಒಂದು ವಿಶೇಷ ಆರಾಧನಾ ಮಹೋತ್ಸವದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಕೂಡ ಪಾಲ್ಗೊಂಡಿದ್ರು. ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಇವತ್ತು ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಕಲಿಯುಗ ಕಾಮಧೇನು ಅಂತಲೇ ಹೆಸರಾಗಿರ್ತಕ್ಕಂಥ ಮಂತ್ರಾಲಯದ ಪ್ರಭುಗಳಾದಂಥ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಬಹಳ ವಿಶೇಷವಾಗಿ ನಡೀತಾ ಇದೆ. ಇವತ್ತು ನಾವಿರ್ತಕ್ಕಂಥದ್ದು ಬೆಂಗಳೂರಿಗೆ ಉತ್ತರ ಭಾಗದಲ್ಲಿರ್ತಕ್ಕಂಥ ದೇವನಹಳ್ಳಿಯಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಪುಟ್ಟದಾದಂತಹ ರಾಯರ ಮಠದಲ್ಲೂ ಸಹಿತ ಇಲ್ಲಿ ಭಕ್ತ ಸಾಗರ ಅಷ್ಟೇ ಜನ ಭಕ್ತರು ಭಗವಂತನ ವಿಶೇಷವಾಗಿರ್ತಕ್ಕಂಥ ಉತ್ಸವವನ್ನು ಮಾಡಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಬೃಂದಾವನಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ನಡೀತಿರ್ತಕ್ಕಂಥ ಈ ಆರಾಧನಾ ಮಹೋತ್ಸವ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು ಎಲ್ಲರಿಗೂ ಸಹಿತ ಶುಭವಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ವಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಗುರು ರಾಘವೇಂದ್ರ ಬೃಂದಾವನದಲ್ಲಿ ಕೂತು 351ನೇ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಿದೆ. 700 ವರ್ಷಗಳ ಕಾಲ ಬೃಂದಾವನದಲ್ಲಿದ್ದು ಭಕ್ತರನ್ನು ಸಲಹುತ್ತೀರಿ ಎಂಬತಕ್ಕಂಥ ಮಾತು ಗುರು ರಾಯರದು. ಅಂದಿನಿಂದ ಇಂದಿನವರೆಗೂ ಗುರುಗಳನ್ನು ನಂಬಿ ಬರ್ತಕ್ಕಂಥ ಭಕ್ತರು ಭಕ್ತ ಸಾಗರದಷ್ಟು. ಸಾಕಷ್ಟು ಜನ ಭಕ್ತ ಸಾಗರದ ಮಧ್ಯದಲ್ಲಿ ಗುರು ರಾಯರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ನಡೀತಿದೆ. ಬನ್ನಿ.
ನಾವು ನೋಡ್ತಾ ಇದ್ವಿ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವವನ್ನು ಹೇಗೆ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇತ್ತು ಅಂತ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ರಾಯರ ಕುರಿತಾಗಿ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ಮನೋಜವಂ ಮಾರುತದಲ್ಲಿ ವೇಗಂ ಜತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ರಘುವೀರ ಸಮರ್ಥ, ಜಾನಕಿ ರಾಮ, ಪಟಾಭಿರಾಮ, ಶ್ರೀರಾಮ. ಶ್ರೀರಾಮ ಎಲ್ಲಿದ್ದರೆ ಅಲ್ಲಿ ಹನುಮ, ರಾಮ ಎಲ್ಲೋ ಹನುಮ ಅಲ್ಲಿ ಅಂತ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಬೃಂದಾವನದ ಮೇಲ್ಭಾಗದಲ್ಲಿರ್ತಕ್ಕಂಥ ಶ್ರೀರಾಮಚಂದ್ರನ ಸುಂದರವಾದಂಥ ನಯನ ಮನೋಹರವಾಗಿರ್ತಕ್ಕಂಥ ಮೂರ್ತಿಯ ಸಾನ್ನಿಧ್ಯದಲ್ಲೇ ಹನುಮನೆಲೆ ನಿಂತಿದ್ದಾನೆ. ಇಲ್ಲಿರ್ತಕ್ಕಂತಹ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಇತ್ತ ಹನುಮ, ಅತ್ತ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಬಲಭಾಗದಲ್ಲಿ ಎಡಭಾಗದಲ್ಲಿ ಹನುಮ ಇರ್ತಕ್ಕಂಥದ್ದು. ಈ ಹನುಮನಿಗೆ ಸಾಕಷ್ಟು ವರ್ಷಗಳ ಇತಿಹಾಸವೇ ಇದೆ. ಹಾಗೆ ದೇವನಹಳ್ಳಿಯಲ್ಲಿರ್ತಕ್ಕಂಥ ಈ ಹನುಮನಿಗೆ ಪ್ರತಿ ಶನಿವಾರ ನಡೆಸತಕ್ಕಂಥ ವಿಶೇಷವಾದಂಥ ಪೂಜಾನುಷ್ಠಾನ. ಸ್ವಾಮಿಗೆ ಶನಿವಾರದ ಪೂಜೆ, ಗುರುಗಳಿಗೆ ಗುರುವಾರದ ಪೂಜೆ. ಹಾಗಾಗಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಶನಿವಾರದಂದು ಯಥೇಚ್ಛವಾದಂಥ ರೀತಿ ಅವರ ಮನೋಕಾಮನೆ ಸಿದ್ಧಿಗಾಗಿ ಸ್ವಾಮಿಗೆ ಕೇಸರಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಹಾಗೆ ಗುರುಗಳಿಗೆ ತುಳಸಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಒಂದು ವಿಶೇಷತೆ ಇದೆ. ಈ ಕ್ಷೇತ್ರದ ಇತಿಹಾಸ ಸುಮಾರು 600 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. 600 ವರ್ಷಗಳ ಇತಿಹಾಸ ಅಂದರೆ ಬಹುಶಃ ಈ ದೇವರಳ್ಳಿಯಲ್ಲಿರ್ತಕ್ಕಂಥ ಹನುಮ ಎಷ್ಟು ಹಳೆಯ ಹನುಮ, ಯಾರೆಲ್ಲ ಮಹಾನ್ ಚೇತನ ಇಲ್ಲಿ ಪೂಜೆ ಮಾಡಿರ್ತಕ್ಕಂಥದ್ದು, ಋಷಿಮುನಿಗಳೇ ಪೂಜೆ ಮಾಡಿದ್ದಾರೆ ಅಂದರೂ ಅದು ತಪ್ಪಲ್ಲ. ಯಾಕೆಂದರೆ ಹಿಂದೆಲ್ಲ ಇದು ದಟ್ಟವಾದಂಥ ಅರಣ್ಯ. 600 ವರ್ಷಗಳ ಇತಿಹಾಸ ಅಂದರೆ ಅರಣ್ಯದಲ್ಲಿದ್ದಂಥದ್ದು. ಅರಣ್ಯದಲ್ಲಿದ್ದರಿಂದ ಇಲ್ಲಿ ವ್ಯಾಸರಾಯರು ಸಹಿತ ಅನುಷ್ಠಾನ ಮಾಡಿದ್ದಾರೆ ಅಂದರೆ ಅದು ತಪ್ಪಾಗಲಾರದು. ಹಾಗಾಗಿ ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ಹನುಮನ ಸಾನ್ನಿಧ್ಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಇರ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂತಹ ಗುರು ರಾಯರ ಅನುಷ್ಠಾನ ಬಹಳ ವಿಶೇಷವಾಗಿ ನಡೀತಿದೆ. ವಿಶೇಷವಾಗಿ ನಡೀತಿರ್ತಕ್ಕಂತಹ ಬೃಂದಾವನದ ಆರಾಧನಾ ಮಹೋತ್ಸವದಲ್ಲಿ ಹನುಮನ ದರ್ಶನ ಇದು ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಬನ್ನಿ ಸ್ವಾಮಿಗೆ ನಡೀತಕ್ಕಂಥ ಆರತಿಯನ್ನು ದರ್ಶನ ಮಾಡೋಣ. ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ನಮ್ಮ ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಮಠದಲ್ಲಿ ಆಂಜನೇಯನು ಇರೋ ಜಾಗದಲ್ಲಿ ಪ್ರತಿ ವರ್ಷದಂತೆ ಇದು 351ನೇ ಆರಾಧನೆ ಮಹೋತ್ಸವವನ್ನು ನಡೀತಾ ಇದೆ. ಭಾಳ ವಿಜೃಂಭಣೆಯಿಂದ, ಭಾಳ ಶ್ರದ್ಧಾಪೂರ್ವಕವಾಗಿ, ಶ್ರದ್ಧೆಯಿಂದ ಮಾಡುವಂಥ ವ್ಯವಸ್ಥೆ ನಮ್ಮ ರಾಘವೇಂದ್ರ ಸ್ವಾಮಿ ಮಠದಲ್ಲಿದೆ. ಅದರಂತೆ ಇವತ್ತು ನಮಗೆ ಪುಣ್ಯ ಏನು ಅಂದರೆ ಆನಂದ್ ಗುರೂಜಿಯವರು ಅಷ್ಟು ಸಮಯ ಮಾಡಿಕೊಂಡು ನಿನ್ನೆ ಮತ್ತು ಇವತ್ತು ಕೂಡ ದಯಮಾಡಿಸಿದ್ದಾರೆ. ನಿಜವಾಗ್ಲೂ ನಮ್ಮೆಲ್ಲರ ಸೌಭಾಗ್ಯ, ನಮ್ಮ ದೇವನಹಳ್ಳಿಗೂ ಒಂದು ಸೌಭಾಗ್ಯ. ಅವರ ಆಗಮನ ಇಡೀ ಭಕ್ತರು ದೇವನಹಳ್ಳಿನಲ್ಲಿ. ಯಾಕೆಂದರೆ ಆನಂದ್ ಗುರೂಜಿಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲೇ ಹೋಗಲಿ ಅವ್ರಿಗೆ ಸಹಸ್ರಾರು ಜನ ಶಿಷ್ಯರು ಇದ್ದಾರೆ. ಎಲ್ಲೇ ಹೋಗಲಿ ಸಹಸ್ರಾರು ಜನ ಆನಂದ್ ಗುರೂಜಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಆಶ್ರಮ ಇಲ್ಲೇ ನವರತ್ನ ಆಗ್ರಹದಲ್ಲಿ ಮಾಡಿದ್ದಾರೆ. ಅಲ್ಲಿ ದಿನಾ ಒಂದು ಕಾರ್ಯಕ್ರಮ ನಡೀತದೆ. ವಿಶೇಷವಾಗಿ ಪೌರ್ಣಮಿ ದಿವಸ ಒಂದು ಭಾಳ ಚೆನ್ನಾಗಿ ನಡೆಯುತ್ತೆ ಕಾರ್ಯಕ್ರಮ, ಸಂಜೆ ಕಾರ್ಯಕ್ರಮ. ನಿಜವಾಗ್ಲೂ 2 ಕಣ್ಣುಗಳು ಸಾಲದು ನೋಡಬೇಕಾದ್ರೆ. ಎಲ್ಲ ಸಾರ್ವಜನಿಕರು ಧಾವಿಸ್ಬೋದಲ್ಲಿ ಪೌರ್ಣಮಿ ದಿವಸ. ಹಾಗೆ ಇವತ್ತಿನ ದಿನ ಬಂದಿದಂಥ ಆನಂದ್ ಗುರೂಜಿ ನಮ್ಮ ಒಂದು ಮಠಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಸಹಿತ ಮಠದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಭಕ್ತವೃಂದರ ಪರವಾಗಿ, ದೇವನಹಳ್ಳಿ ನಗರದ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಅನಂತ ಕೃತಜ್ಞತಾಪೂರ್ವವಾಗಿ ಅವರ ಪಾದಾಂಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಭಕ್ತರು ಎಲ್ಲರೂ ಮಂತ್ರಾಲಯಕ್ಕೆ ಹೊರಡ್ತಾರೆ. ಮಂತ್ರಾಲಯದಲ್ಲಿರ್ತಕ್ಕಂತಹ ಗುರುಗಳು ದೇವನಹಳ್ಳಿಯಲ್ಲಿರ್ತಕ್ಕಂತಹ ಬೃಂದಾವನಕ್ಕೆ ಬಂದಿದ್ದಾರೆ. ಬಹುಶಃ ಮಂತ್ರಾಲಯದಲ್ಲಿರ್ತಕ್ಕಂಥ ಗುರುಗಳು ಈ ಭಾಗದಲ್ಲಿರ್ತಕ್ಕಂಥ ರೈತ ಬಾಂಧವರನ್ನು ಹರಿಸಲಿಕ್ಕೋಸ್ಕರ ಈ ಒಂದು ದೇವನಹಳ್ಳಿಯಲ್ಲಿ ವಿಶೇಷವಾಗಿ ಈ ಬೃಂದಾವನದಲ್ಲಿ ನೆಲೆ ನಿಂತು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿದ್ದಾರೆ. 351ನೇ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ದೇವನಹಳ್ಳಿಯಲ್ಲಿ ನಡೀತಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಈ ಒಂದು ಕಾಯಕಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು ತಮ್ಮೆಲ್ಲರಿಗೂ ಸಹಿತ ಗುರು ರಾಯರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅದು ಸಾಮಾನ್ಯವಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾವುದೇ ಜಾತಿ ಮತ ಭೇದ ಪಂಥಗಳಿಲ್ದಿರ ಎಲ್ಲರನ್ನೂ ಸಹಿತ ಒಳಗೊಂಡು ಎಲ್ಲರಿಗೂ ಸಹಿತ ಅನುಗ್ರಹವನ್ನು ಕೊಡ್ತಿರ್ತಕ್ಕಂಥ ಮಂತ್ರಾಲಯದ ಕಲಿಯುಗದ ಕಲ್ಪವೃಕ್ಷ ಅಂತಲೇ ಹೆಸರಾಗಿರ್ತಕ್ಕಂಥ ಮಂತ್ರಾಲಯದ ಪ್ರಭುಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು.
ಗುರುರಾಯರ ಅನುಗ್ರಹ ಪಡೀಲಿಕ್ಕಾಗಿ ಬಂದಿರತಕ್ಕಂಥ ಭಕ್ತ ಸಮೂಹ, ಜೊತೆಗೆ ಇವತ್ತು ದೇವನಹಳ್ಳಿ ನಡೀತಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಗುರುರಾಯರ ಅನುಗ್ರಹ ಸಿಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಗುರುರಾಯರಾದರೂ ಬೃಂದಾವನದ ನೆಲೆ ನಿಂತು 351 ವರ್ಷ ಆಯಿತು. ಆದರೆ ಗುರುರಾಯರು ಹೇಳಿರ್ತಕ್ಕಂಥ ಮಾತು 700 ವರ್ಷ ನಾನು ಬೃಂದಾವನದಲ್ಲಿದ್ದು ಬರ್ತಕ್ಕಂಥ ಭಕ್ತರನ್ನು ಸಲಹುತ್ತೀನಿ, ಆಶೀರ್ವದಿಸ್ತೀನಿ ಎಂಬತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ನುಡಿಮುತ್ತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ದಿರ ಗುರುರಾಯರ ಸಾನ್ನಿಧ್ಯದಲ್ಲಿ ಸಿಗ್ತಕ್ಕಂತಹ ಅಕ್ಷತೆ, ಆ ಮಂತ್ರಾಕ್ಷತೆಯೇ ಬಹಳ ವಿಶೇಷ. ರಾಯರ ಸಾನ್ನಿಧ್ಯಕ್ಕೆ ಬಂದಾಗ ಅಕ್ಷತಾ ಪ್ರಸಾದ ಸಿಗ್ಬಿಟ್ರೆ ಅದಕ್ಕಿಂತ ಮತ್ತೊಂದು ಪುಣ್ಯ ಇಲ್ಲಪ್ಪ, ಅದಕ್ಕಿಂತ ಮತ್ತೊಂದು ಮಹಾಪ್ರಸಾದ ಇಲ್ಲಪ್ಪ ಅಂತಿದೆ. ಅಂಥದ್ರಲ್ಲಿ ಪರಿಮಳ ಪ್ರಸಾದದ ಬಗ್ಗೆ ಹೇಳ್ತೀರದು. ಆ ಪರಿಮಳ ಪ್ರಸಾದ ಜೊತೆಗೆ ಮಂತ್ರಾಕ್ಷತೆ ಪ್ರಸಾದ, ಗುರುರಾಯರ ಅನುಗ್ರಹದೊಂದಿಗೆ ಸಿಗ್ತಕ್ಕಂಥ ಆ ತುಳಸಿ ಪ್ರಸಾದ ಎಲ್ಲವೂ ಶ್ರೀಕೃಷ್ಣಾರ್ಪಣ. ಏನೇ ಆದರೂ ರಾಯರ ಸಾನ್ನಿಧ್ಯದಲ್ಲಿ ಎಲ್ಲರೂ ಕೇಳೋದಿಷ್ಟೇ, ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದ ಪ್ರಾರ್ಥನೆ ಈ ನಿಮ್ಮ ಗುರೂಜಿಯವ್ರದ್ದು. ಆದರೂ ನಾವಿಲ್ಲಿ ಕೇಳುವುದು ಅದೇ ಮಾತೆ. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧ ಗುರುರಾಯರ ಅನುಗ್ರಹದಿಂದ ಎಲ್ಲರೂ ಸುಖ ಸಂತೋಷದಿಂದ ಇರಬೇಕು, ನೆಮ್ಮದಿಯುತವಾಗಿರಬೇಕು. ಅಲ್ಲಿ ಯೋಧರು ಚೆನ್ನಾಗಿರಬೇಕು, ಇಲ್ಲಿ ರೈತರು ಚೆನ್ನಾಗಿರಬೇಕು. ಅದಕ್ಕಾಗಿ ನಾವು ನೀವೆಲ್ಲರೂ ಸಹಿತ ಸಾಮೂಹಿಕವಾಗಿ ಗುರುರಾಯರನ್ನು ಪ್ರಾರ್ಥನೆ ಮಾಡಬೇಕು. ಗುರು ರಾಘವೇಂದ್ರ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ಋತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶರಣಂ 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 ಬೃಂದಾವನದ ಯೋಗಿಯ ಶರಣಂ ಶರಣಂ. ಶರಣಂ ಶರಣಂ ಬೃಂದಾವನದ ಯೋಗಿಯ ಶರಣಂ. ಬೆಂಗಳೂರಿನ ದೇವನಹಳ್ಳಿಗೆ ಸಮೀಪವಿರುವಂತಹ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜರು ತೆರಳಿದ್ರು. ಅಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಿದ್ದಾರೆ. ಇದಾದ ನಂತರ ಪುನಃ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದೇವಾಲಯಕ್ಕೆ ಆಗಮಿಸಿದ್ರು. ಈ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬರೋಣ. ಕೃಷ್ಣನ ಸಾನ್ನಿಧ್ಯದಲ್ಲಿ ಕೃಷ್ಣ ತುಳಸಿಯೇ ಬಹಳ ವಿಶೇಷ. ತುಳಸಿ ವಾಸ್ತುಗೃಹದ ಮುಂಭಾಗದಲ್ಲಿರಬೇಕು, ದೇವಾಲಯದಲ್ಲಿರಬೇಕು. ಅದರಲ್ಲೂ ವೆಂಕಟೇಶ್ವರನಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ, ಮಹಾವಿಷ್ಣುವಿಗೆ, ತುಳಸಿ ಪ್ರಿಯರಿಗೆ ಇದು ತುಳಸಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀನಿವಾಸ ವೆಂಕಟೇಶ್ವರ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವವಾಗಿರ್ತಕ್ಕಂಥ ನಿತ್ಯ ಕಲ್ಯಾಣೋತ್ಸವನಾಗಿರ್ತಕ್ಕಂಥ ಶ್ರೀನಿವಾಸನ ಪಾದಕ್ಕೆ 2 ತುಳಸಿ ದಳ ಸಾಕು, ಗೋವಿಂದನ ನಾಮಾವಳಿ ಸಾಕು. ಹಾಗಾಗಿ ವೇಣುಗೋಪಾಲನ ಸಾನ್ನಿಧ್ಯದಲ್ಲೂ ಈ ಬೃಂದಾವನ ಜೊತೆಗೆ ಈ ಕೃಷ್ಣ ತುಳಸಿ ಇಲ್ಲೂ ಸಹಿತ ಆರಾಧಿಸ್ತಾ ಇದೆ. ಕೃಷ್ಣ ಗೋವಿಂದ. ಶ್ರೀ ವೆಂಕಟೇಶ ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ
ಜ್ಞಾನಾರ್ಧಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಇತಿ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ವಸುದೈವ ಸುದಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರ್ತಕ್ಕಂಥ, ಜಗತ್ತಿಗೆ ಬೆಳಕಾಗಿ ನಿಂತಿರ್ತಕ್ಕಂಥ, ಇವತ್ತಿಗೂ ಸಹಿತ ಗೋಪಾಲಕನಾಗಿ ಗೋ ಸಂರಕ್ಷಣೆ ಮಾಡ್ತಾ ಗೋವರ್ಧನ ಗಿರಿ ಆಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಕೃಷ್ಣನ ಸಾನ್ನಿಧ್ಯ. ಇದನ್ನು ವೇಣುಗೋಪಾಲ ಎಂಬತಕ್ಕಂಥ ನಾಮಾಂಕಿತದಿಂದ ದೇವನಹಳ್ಳಿಯಲ್ಲಿ ಬಹಳ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರಕ್ಕೆ ಇರತಕ್ಕಂಥ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಅದರಲ್ಲೂ ವಿಶೇಷವಾಗಿ ಸ್ವಾಮಿಗಿರ್ತಕ್ಕಂಥ ಆಭರಣಗಳ ಬಗ್ಗೆ ಹೇಳಿದ್ರೆ ಅದು ಹೇಳ್ತಿರೋದು. ಸ್ವಾಮಿಗಿರ್ತಕ್ಕಂಥ ಆಭರಣಗಳ ಆ ರಕ್ಷಣೆಗೆ ಬಹುಶಃ ನಮ್ಮ ರಾಜ್ಯದ ಪೊಲೀಸ್ ಪಡೆ ಸಾಕಷ್ಟು ಜನ ಸೇವೆ ಸಲ್ಲಿಸ್ತಾರೆ. ಇಲ್ಲಿ ಶ್ರೀರಂಗಪಟ್ಟಣ ಮತ್ತು ವೈರ್ಬಡಿ ಉತ್ಸವ ಆಗ್ತಕ್ಕಂಥ ಮೇಲ್ಕೋಟೆ ಚೆಲುವನಾರಾಯಣ, ಅದಾದ ನಂತರ ನಡೀತಕ್ಕಂಥದ್ದೇ ದೇವನಹಳ್ಳಿಯ ವೇಣುಗೋಪಾಲ ಸ್ವಾಮಿಗೆ ಇರ್ತಕ್ಕಂತಹ ಆಭರಣಗಳು, ಜೊತೆಗೆ ಘನ ಸರ್ಕಾರದ ವತಿಯಿಂದ ನಡೆಸ್ತಕ್ಕಂಥ ಸೇವೆಗಳು, ಹಾಗೆ ಭಕ್ತ ಸಮೂಹ ನಿರಂತರವಾಗಿ ನಡೆದು ಬರ್ತಕ್ಕಂಥದ್ದು. ಎಷ್ಟೇ ಆದರೂ ಕಲಿಯುಗಕ್ಕೆ ತುಂಬ ಹತ್ತಿರದಲ್ಲಿರ್ತಕ್ಕಂಥವನು ಶ್ರೀಕೃಷ್ಣ. ಗೋ ಸಂರಕ್ಷಣೆ ಆಗಬೇಕು, ಗೋಪಾಲಕನಾಗಿರಬೇಕು. ಅದರಿಂದ ಗೋವರ್ಧನ ಗಿರಿಯನ್ನೇ ಎತ್ತಿರ್ತಕ್ಕಂಥ ಶ್ರೀಕೃಷ್ಣ ವೇಣುಗೋಪಾಲನ ಸೇವೆ ನಿರಂತರವಾಗಿ ನಡೀತಿದೆ. ಹಾಗೆ ಇಲ್ಲಿರ್ತಕ್ಕಂಥ ಅರ್ಚಕವರ್ಗ, ಈ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಈ ಒಂದು ಸಂಬಂಧಪಟ್ಟಂತಹ ದೇವಾಲಯಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ದೇವತೆಗಳ ಒಂದೊಂದು ವಿಶೇಷವಾದ ಶಕ್ತಿ ಇದೆ. ಅಂಥದ್ರಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯ ಇದು ವಿಷ್ಣು ಸಾನ್ನಿಧ್ಯವೇ. ಹಾಗಾಗಿ ದೇವನಹಳ್ಳಿಯಲ್ಲಿರ್ತಕ್ಕಂಥ ವೇಣುಗೋಪಾಲನ ಅನುಗ್ರಹ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಿ ಒಳ್ಳೆಯದಾಗಿ. ಪುಷ್ಪಯಾಗಯುಗ ಗೋವಿಂದ ಪುಣ್ಯಪ್ರಪೂರ್ಣ ಗೋವಿಂದ ನವೋತ್ಸುಕ ಗೋವಿಂದ. ವೇಣುಗೋಪಾಲನ ಸಾನ್ನಿಧ್ಯ ಸ್ವಾಮಿ ಶೇಷಶಯನದಲ್ಲಿ ಮಲಗಿರ್ತಕ್ಕಂಥದ್ದು. ಸ್ವಾಮಿಯ ಪಾದಗಳನ್ನು ಒತ್ತಿ ಇರ್ತಕ್ಕಂತಹ ಜನ್ಮದಾರ್ಭ್ಯ ಇರ್ತಕ್ಕಂತಹ ಕರ್ಮಫಲ ದೂರ ಆಗಲಿ ಭಗವಂತ ಅಂತ ಕೇಳಬೇಕು. ಜೊತೆಗೆ ಸಮಸ್ತರನ್ನೂ ಸಕಲರನ್ನೂ ಸಹಿತ ಎಲ್ಲರಿಗೂ ಒಳಿತನ್ನು ಮಾಡು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿಯಲ್ಲೊಂದು ಸಂಕಲ್ಪ. ಸಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗ್ತಕ್ಕಂಥದ್ದು, ಪ್ರತಿಯೊಬ್ಬರು ಸುಖ ಸಂತೋಷದಿಂದ ಇರ್ತಕ್ಕಂಥದ್ದು ಭಾಳ ವಿಶೇಷವೇ. ಹಾಗಾಗಿ ಸ್ವಾಮಿಯ ಪಾದಕ್ಕೆ ಶಿರವನ್ನು ವಹಿಸೋಣ. ಗುರುರಾಯರ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕಾಗಿ ಮಂತ್ರಾಲಯದ ಭಕ್ತರು ಸಾಕಷ್ಟು ಜನ, ಆದರೆ ರಾಯರೆಲ್ಲಿದ್ದರೆ ಅಲ್ಲೇ ನಾವು ಭಕ್ತರಾಗಿ ನಿಲ್ತಕ್ಕಂಥವ್ರು ಅನ್ನೋದು ಸಾಕಷ್ಟು ಜನ ಇದ್ದಾರೆ. ಇವತ್ತು 351ನೇ ರಾಯರ ಆರಾಧನಾ ಮಹೋತ್ಸವ. ಈ ಆರಾಧನಾ ಮಹೋತ್ಸವದಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕಾಗಿ ಒಂದೊಂದು ಭಾಗಗಳಲ್ಲಿ ಆಯಾ ಭಾಗದಲ್ಲಿರ್ತಕ್ಕಂಥ ಭಕ್ತರು ಅಷ್ಟೇ ಸೇವೆಗಳನ್ನು ಸಲ್ಲಿಸ್ಕೊಂಡ್ಬರ್ತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಲ್ಲಿಗೆ ವಯಸ್ಸು ಚಿಕ್ಕದೇ ಆದರೂ ಅವರ ಸೇವೆಯನ್ನು ವಿಶೇಷವಾದಂಥ ರೀತಿ ರಾಯರ ಸಾನ್ನಿಧ್ಯದಲ್ಲಿ ಮಾಡ್ತಿದ್ದಾರೆ. ಆ ಸೇವಾ ಮನೋಭಾವಕ್ಕೆ ರಾಯರ ಸೇವೆಗಾಗಿ ನಿತ್ಯವೂ ಬೇಕಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ರಜಿತ ಪಾತ್ರೆಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ತಿದ್ದಾರೆ. ಪ್ರೇತಗಳ ಪೀಡೆ ಕೆರೆಯ ನೀರು ಕೆರೆಗೆ ಚೆಲ್ತಕ್ಕಂಥದ್ದು ಅಂತ ಹಿಂದೆ ದಾಸರು ಹೇಳಿದ್ದಾರೆ. ಆದರೆ ಇದರ ಹಿಂದಿನ ಮೂಲಾರ್ಥ ಒಂದಿದೆ. ಭಗವತ್ ಸಾನ್ನಿಧ್ಯದಲ್ಲಿ ಏನನ್ನು ನಾವು ಕೊಟ್ಟರೂ ಅದು ಶ್ರೀಕೃಷ್ಣ ಅರ್ಪಣಮಸ್ತು, ಅಂದರೆ ಕೃಷ್ಣನಿಗೆ ಸಂಬಂಧಪಡ್ತಕ್ಕಂಥದ್ದು. ಹಾಗೆ ರಾಯರ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಆ ರಜಿತ ಪಾತ್ರೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರ ಮತ್ತು ಅವರ ಕುಟುಂಬ ಪರಿವಾರದೊಂದಿಗೆ ಎಲ್ಲರಿಗೂ ಸಹಿತ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಇವತ್ತು ಅವರು ಮಾಡ್ತಿರ್ತಕ್ಕಂಥ ಸೇವೆ ಸಹಿತ ಅವರ ತಂದೆ ತಾಯಿ ಆಶೀರ್ವಾದ ಬೇಕು, ತಂದೆ ತಾಯಿ ಹೆಸರಲ್ಲಿ ರಾಯರಿಗೆ ನಿತ್ಯವೂ ಸೇವೆ ಸಲ್ಲಬೇಕು ಅಂತ ಆ ಮನೋದ್ದೇಶದಿಂದ ಕೊಡ್ತಿರ್ತಕ್ಕಂಥದ್ದು. ಭಗವಂತ ಒಳ್ಳೇದು ಮಾಡಲಿ. ಇಂತಹ ಸೇವೆ ಮಾಡ್ತಕ್ಕಂಥ ಸೇವಾ ಭಕ್ತರು ಇನ್ನಷ್ಟು ಧಾರ್ಮಿಕತೆಯಲ್ಲಿ ನಡೀಲಿ. ರಾಯರ ಮತ್ತು ದೇವತೆಗಳ ವಿಶೇಷವಾದಂಥ ಆರಾಧನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ದರ್ಶನ ಭಾಗ
ದೇವನಹಳ್ಳಿಯಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಈಗ ಅದೇ ದೇವನಹಳ್ಳಿಯಲ್ಲಿ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಕೂಡ ಈ ವಿಶೇಷ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮ ಹೇಗಾಯಿತು ನೋಡೋಣ. ಇವತ್ತು ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ನನ್ನ ಪಯಣ ಮಂತ್ರಾಲಯಕ್ಕಿತ್ತು. ಆದರೆ ಈ ಪ್ರಾಂತ್ಯದ ಅಣ್ಣ ತಮ್ಮಂದರು ಬಂದು ಹಿಂದೂ ಜಾಗರಣ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ,
ಪಂಜಿನ ಮೆರವಣಿಗೆ ಆಗಬೇಕಾಗಿದೆ, ಧರ್ಮ ಜಾಗೃತಿ ಆಗಬೇಕಾಗಿದೆ, ಧರ್ಮ ಸಂಘಟನೆ ಆಗಬೇಕಾಗಿದೆ. ಈಗಾಗಲೇ ಸುತ್ತಮುತ್ತ ಆಗ್ತಿರ್ತಕ್ಕಂಥ ಅವಘಡಗಳ ಬಗ್ಗೆ, ಆಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ನಿಲ್ಲಬೇಕಾಗಿದೆ. ಅದಕ್ಕೆಲ್ಲ ನಾವು ನಮ್ಮ ಮನೆಯಿಂದ ಹೊರಟು ಈ ಒಂದು ಪಂಜಿನ ಮೆರವಣಿಗೆ ಮಾಡಲಿಕ್ಕಾಗಿ ನಾವು ಮುಂದೆ ಬಂದಿದ್ದೇವೆ. ಇದಕ್ಕಾಗಿ ನೀವು ಬನ್ನಿ ಅಂದ್ರೆ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಾ? ಗುರುಗಳ ಆಶೀರ್ವಾದ ಈ ಪ್ರಾಂತ್ಯದಲ್ಲಿದೆ. ಅದಕ್ಕಾಗಿ ಮಧ್ಯಾಹ್ನದ ಪ್ರಸಾದಕ್ಕೆ, ಮಧ್ಯಾಹ್ನ ಭಗವತ್ ಸಂಕಲ್ಪಕ್ಕೋಸ್ಕರ ದೇವರಳ್ಳಿಲಿರ್ತಕ್ಕಂಥ ರಾಯರ ಮಠಕ್ಕೆ ಬಂದೆ. ನಾನು ಮಧ್ಯಾಹ್ನ ರಾಯರ ಮಠಕ್ಕೆ ಬಂದು ಸಂಜೆ ನಿಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಂಡೆ. ಆದರೆ ಅನಂತರಜಿಯವರ ಮಾತಲ್ಲಿ ಬಹಳಷ್ಟು ಸ್ವಾರಸ್ಯಕರವಾದಂತಹ ವಿಚಾರಗಳಿತ್ತು. ಒಂದೊಂದು ವಿಚಾರಗಳು ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಹಾಗೆ ಅಖಂಡ ಭಾರತ ಸಂಕಲ್ಪ ದಿನ ಈ ಬಾರಿ ನಮ್ಮ ರಾಷ್ಟ್ರಧ್ವಜವನ್ನು 3 ದಿನಗಳ ಕಾಲ ಪ್ರತಿಯೊಬ್ಬರ ಮನೆ ಮೇಲೂ ಸಹಿತ ಹಾರಾಡಿಸಬೇಕು ಅಂದರೆ ಎಷ್ಟು ಹೆಮ್ಮೆಯಿಂದ ಇದೆ. ಮೊದಲು ಧ್ವಜಕ್ಕೆ ಸಮಯ ಇತ್ತು, ಸಂಜೆ ಆದರೆ ಹೇಗೆ, ಹಗಲಾದರೆ ಹೇಗೆ ಅನ್ನತಕ್ಕಂಥದ್ದಿತ್ತು. ಆದರೆ ರಾರಾಜಿಸ್ತಕ್ಕಂಥದ್ದು ರಾಜಾರೋಷವಾಗಿ ಪ್ರತಿಯೊಬ್ಬರ ಮನೆ ಮೇಲೂ ಸಹಿತ ತ್ರಿವರ್ಣದ ಧ್ವಜ 3 ದಿನಗಳ ಕಾಲ ನಿರಂತರವಾಗಿ ಹಾರಾಡಲಿ ಅಂತಕ್ಕಂಥದರ ಧ್ವನಿ ಬಹಳ ಸಂತೋಷ ತಂದು. ಈ ಒಂದು ಬದಲಾವಣೆ ಬೇಕಾಗಿದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿಕ್ಕಿಗೆ ನಾವೆಲ್ಲರೂ ನಡೆಯಬೇಕಾಗಿದೆ. ಜೊತೆಗೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆಲಯ ಆದಷ್ಟು ಬೇಗ ನೀವೆಲ್ಲರೂ ಸಹಿತ ನೋಡುವಂಥದ್ದಾಗ್ತಿದೆ. ಕಾಶಿ ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಶಿ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥನ ಸಾನ್ನಿಧ್ಯ ಪುನರಾರಂಭವಾಗಿ ವಿಶೇಷವಾಗಿರ್ತಕ್ಕಂಥ ಗಂಗಾ ನದಿ ತಟದಲ್ಲಿ ಸ್ವಾಮಿ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಲಿಕ್ಕೆ ಬಹಳ ಸುಂದರವಾದಂಥ ತಾಣವಾಗಿದೆ. ಇನ್ನೊಂದು ಸ್ವಲ್ಪ ದಿವಸ ಆಗೋಯ್ಗೋ ಅಂದರೆ ಮಥುರಾಲಿರ್ತಕ್ಕಂಥ ಕೃಷ್ಣನ ಸಾನ್ನಿಧ್ಯವನ್ನ ಮತ್ತಷ್ಟು ವಿಶೇಷವಾದಂಥ ರೀತಿ ನಾವು ಭಾರತೀಯರು ನೋಡುವಂಥದ್ದಾಗತ್ತೆ. ಅದು ಸಹಿತ ಮುಂದಿಲ್ಲ, ಅದು ಹತ್ತಿರದಲ್ಲೇ ಇದೆ. ನಾವು ಕಳೆದ ಭಾಗದಲ್ಲಿ ನೋಡ್ತಾ ಇದ್ವಿ, ಇತ್ತೀಚೆಗಷ್ಟೇ ದೇವನಹಳ್ಳಿಯಲ್ಲಿ ಇರುವಂತಹ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ಯಾವ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಂತ. ಈ ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸ್ತಾ, ಇದಾದ ನಂತರ ದೇವನಹಳ್ಳಿಗೆ ಸಮೀಪವೇ ಇರುವಂತಹ ಒಂದು ವಿಶೇಷವಾದ ದೇವಿ ದೇವಾಲಯಕ್ಕೆ ಗುರು ತೆರಳಿದ್ರು. ಅಲ್ಲಿ ಪೂಜಾರಾಧನೆ ಸಲ್ಲಿಸಿದ್ದಾರೆ. ಈ ಪೂಜಾ ಕೈಂಕರ್ಯವನ್ನು ಹೇಗೆ ಸಲ್ಲಿಸಲಾಯಿತು ನೋಡೋಣ. ಶ್ರಾವಣ ಮಾಸದ ಶುಭ ದಿನ. ಸಾಕಷ್ಟು ಜನ ತಾಯಂದ್ರು ನೋಡಿ, ನಮ್ಮ ಭಾರತೀಯರಲ್ಲಿ ಎಂತಹ ಒಂದು ಸೌಂದರ್ಯ. ನಿಮ್ಮ ಹಣೆಯಲ್ಲಿರ್ತಕ್ಕಂಥ ಕುಂಕುಮ, ನಿಮ್ಮ ತಲೆಯಲ್ಲಿ ಮುಡಿತಕ್ಕಂಥ ಹೂವು, ಜೊತೆಗೆ ನಿಮ್ಮ ಕೈ ಹಾಕುವಂಥ ಬಳೆ, ಒಂದು ವಿಶೇಷವಾದಂಥ ಹಬ್ಬ ಹರಿದಿನ ಅಂತಂದರೆ ಸಾಕ್ಷಾತ್ ಭಗವತಿ ಆ ತಾಯಿ ಮಹಾಲಕ್ಷ್ಮಿನೇ ಮನೆ ತುಂಬ ಓಡಾಡುವಂಥ ರೀತಿ ಇರುತ್ತೆ. ನನ್ನ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಹೇಳೋದನ್ನೇ, ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿಗೆ ನಮಸ್ಕಾರ ಮಾಡಿ, ನೀವು ಲಕ್ಷಣವಾಗಿ ಹೆಣ್ಣುಮಕ್ಕಳು ನೀವು ನಗನಗ್ತಾ ಇರಿ, ನಿಮ್ಮ ಸುಂದರವಾದಂಥ ಮುಖದಿಂದ ಇಡೀ ನಿಮ್ಮ ಕುಟುಂಬವನ್ನು ನಗನಗ್ತಾ ಇಡಿ ಅಂತ. ಹಾಗಾಗಿ ಭಾರತಾಂಬೆ ಹೆಣ್ಣು, ಹರಿಯುವ ನದಿ ಹೆಣ್ಣು, ಮನೆಯಲ್ಲಿರ್ತಕ್ಕಂಥ ಸ್ತ್ರೀ ನೀವು ಸಹಿತ ನಮ್ಮ ಮನೆಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇರಬೇಕು. ಹಾಗೆ ಈ ಭಾರತ ದೇಶದಲ್ಲಿ, ಭರತಖಂಡದಲ್ಲಿ ನೀವೆಲ್ಲರೂ ಸಹಿತ ಸುಂದರವಾಗಿ ಸಮಂಜಸವಾಗಿರಬೇಕಾದ್ರೆ ತಾಯಂದರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಒಬ್ಬೊಬ್ಬರನ್ನು ಸಹಿತ ಹೆಬ್ಬುಳಿಗಳಾಗಿ ತಯಾರು ಮಾಡಬೇಕು. ಧರ್ಮಕ್ಕಾಗಿ, ರಾಷ್ಟ್ರ ಧರ್ಮದಲ್ಲಿರ್ತಕ್ಕಂಥ ವಿಚಾರಗಳನ್ನು ಮಕ್ಕಳಿಗೆ ಮೊದಲು ತಾಯಿಯಂದರು, ತಾಯಿಯೇ ಮೊದಲು ಗುರು, ತಾಯಿ ನೀವೇ ಗುಣಪಡಿಸಬೇಕು. ನೀವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಧರ್ಮ ಅಂದ್ರೆ ಇದು, ಹಣೆಗಚ್ಚುವ ಕುಂಕುಮ ಇದು, ನೀವಿರಬೇಕಾಗಿರೋ ರೀತಿ ಇದು. ನಮ್ಮ ನಗರದಲ್ಲಿರ್ತಕ್ಕಂಥ ದೇವಸ್ಥಾನಗಳಾಗ್ಲಿ, ನಮ್ಮ ಭರತಖಂಡದಲ್ಲಿರ್ತಕ್ಕಂಥ ಪ್ರಮುಖ ದೇವಾಲಯಗಳಾಗ್ಲಿ, ಆ ದೇವಾಲಯಗಳ ರಕ್ಷಣೆ ನಿಮ್ಮೆಲ್ಲರ ಹಕ್ಕು ಎಂಬತಕ್ಕಂಥದ್ದನ್ನು ನಾವು ಧ್ವನಿ ಎತ್ತಿ ಮಾತಾಡಬೇಕು. ಆಗಲೇ ಇದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದದ್ದು ನಿಜಕ್ಕೂ ನನಗೆ ಬಹಳ ಸಂತೋಷ ಇದೆ. ನಾನು ಇಂತಹ ಕಾರ್ಯಕ್ರಮಗಳಲ್ಲಿ ಸೇರಿದ್ದು ಬಹಳ ಕಡಿಮೆನೆ. ಆದರೆ ಇಂತಹ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ಬರ್ತಾ ನನ್ನ ರೋಮದಲ್ಲೂ ಸಹಿತ ರಾಮನಾಮದೊಂದಿಗೆ ವಿಶೇಷವಾಗಿರ್ತಕ್ಕಂಥ ಭಗವದ್ಧ್ವಜದ ಒಂದೊಂದು ಕಣಕಣದ ಮೂಲ ರಹಸ್ಯವನ್ನು ಅರಿತು ಪ್ರತಿನಿತ್ಯ ಇಂತಹ ಅನಂತಜಿಯವರ ಗರುಡಲ್ಲಿ ನಾನು ಬೆಳೀಬೇಕು ಎಂಬತಕ್ಕಂಥದ್ದಿದೆ ಮನಸ್ಸಿಗೆ. ಯಾಕೆಂದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ವಿಶೇಷವಾಗಿರ್ತಕ್ಕಂಥ ರೀತಿ ಇವತ್ತಿನ ಮಕ್ಕಳಿಗೆ ಅದು ಬೇಕಾಗಿದೆ, ಇವತ್ತಿನ ಧರ್ಮಕ್ಕೆ ಅದು ಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಮಾರ್ಗ ಮಧ್ಯದಲ್ಲಿ ಬರಬೇಕಾದ್ರೆ, ಆ ಪಂಚಿನ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಅದರ ಆನಂದವೇ ಬೇರೆ. ಆದರೆ ಇದು ಯಾತಕ್ಕಾಗಿ ದೇವನಹಳ್ಳಿ ಪ್ರಾಂತ್ಯವೂ ಸಹಿತ ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ದೂರ ಆಗಬೇಕು. ಹಾಗೆ ಸುತ್ತಮುತ್ತ ಇರ್ತಕ್ಕಂಥ ಬೆಟ್ಟಗಳೇನಿದೆ ಅದೆಲ್ಲವೂ ಆದಷ್ಟು ಬೇಗ ಹಿಂದುತ್ವದ ವಿಶೇಷವಾಗಿರ್ತಕ್ಕಂಥ ಶ್ರೀ ರಾಮ ಭಕ್ತನಾದಂಥ ಹನುಮನ ಸಾನ್ನಿಧ್ಯವೇ ಆಗಬೇಕು. ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ, ಅದು ನಿಮ್ಮ ಮಹರ್ಷಿಗಳಿಂದ ಯಾವಾಗಲೂ ಹೇಳೋ ಮಾತು. ಇವತ್ತು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧನ ಬಗ್ಗೆ ಸಹಿತ ನಾವು ಚಿಂತನೆ ಮಾಡಬೇಕಾಗಿದೆ. ಇಲ್ಲಿ ನಾವು ನೆಮ್ಮದಿಯುತವಾಗಿದ್ದೇವೆ,
ಅಲ್ಲಿ ಯೋಧರು ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಅಲ್ಲೇನು ಲೈಟ್ ಇಲ್ಲ, ಒಳ್ಳೆ ಊಟ ಇಲ್ಲ, ಆದರೂ ಗಡಿ ಭಾಗದಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಅಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರು ಅವರು ಜವಾನರಲ್ಲ, ಹೇಳಬೇಕಂದ್ರೆ ಅವರೇ ಭಾರತದ ಹೆಮ್ಮೆಯ ಪುತ್ರರು. ಆ ಭಾರತಾಂಬೆಯ ಸೇವೆಯನ್ನು ನಿರಂತರ ಮಾಡ್ತಿರ್ತಕ್ಕಂತಹ ಆ ಭಾರತಾಂಬೆಯ ಹೆಮ್ಮೆಯ ಪುತ್ರರಾದಂತಹ ವೀರ ಯೋಧರಿಗೆ ಸದಾಕಾಲ ನಾವು ಸ್ಮರಿಸಿ ಅವರು ಚೆನ್ನಾಗಿರಲಿ ಅಂತ ಹೇಳಿ ದೇವಿಯನ್ನ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದದ್ದು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಬಹಳ ಸಂತೋಷದ ವಿಚಾರ. ಒಳ್ಳೆಯದಾಗಲಿ, ಶುಭವಾಗಲಿ. सर्गर्भिदां नलसिकां सों क्लीं कलां बिभ्रतीं सवर्णां वरदरणीं च वरसदां दौतां त्रिनेत्रोज्ज्वलां वन्दे पुस्तकवासमङ्कुशिधरां सर्गभूषितामुज्ज्वलां त्वां गौरीन्द्रपरां फरात्वरकलां श्रीचक्रसञ्चारिणीं महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् कात्यायनाय विद्महे कन्याकुमारी धीमहि तन्नो दुर्गे प्रचोदयात् ओं दुं दुर्गायै नमः ओं दुं दुर्गायै नमः ओं दुं दुर्गायै नमः ತಾಯಿ ಚಾಮುಂಡೇಶ್ವರಿಯ ಚೌಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ದೇವನಹಳ್ಳಿಯಲ್ಲಿರ್ತಕ್ಕಂಥದ್ದು ಕಳೆದ 8 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡಂಥದ್ದು. 8 ವರ್ಷಗಳ ಹಿಂದೆ ಇದು ಮಾನವ ಪ್ರತಿಷ್ಠಾಪನೆ ನಿಜ, ಆದರೆ ಈ ವಿಗ್ರಹಕ್ಕೆ ತನ್ನದೇ ಆದಂತಹ ಒಂದಷ್ಟು ಶಕ್ತಿ ಇದೆ, ಒಂದಷ್ಟು ಚೈತನ್ಯವಿದೆ. ವಿಗ್ರಹದ ಮುಂಭಾಗದಲ್ಲಿ ನಿಂತು ತಮ್ಮ ಮನೋಕಾಮನೆಗಳೇನು ಕೋರಿಕೊಂಡರು ಆ ಕೋರಿಕೆಗೆ ತಕ್ಕನಾದಂತಹ ರೀತಿ ಪ್ರಸಾದವನ್ನು ಕರುಣಿಸ್ತಕ್ಕಂತಹ ಒಂದು ಕಲ್ಪವಲ್ಲಿಯಾಗಿ ತಾಯಿ ಇಲ್ಲಿ ನಿಲ್ಲಿಸಿರ್ತಕ್ಕಂಥ ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈಗಷ್ಟೇ ಹೇಳ್ತಿದ್ರು, ತಾಯಿ ನೆಲೆ ನಿಂತದ್ದು ಶುದ್ಧ ಜಲದಲ್ಲಿ ಒಂದು ಬಾವಿಯಲ್ಲಿ ಸಿಕ್ಕಂಥ ವಿಗ್ರಹ ಅಂತ. ಸತ್ಯ, ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಹಿಂದೆ ಪೂರ್ವಜರು ಯಾರ್ಯಾರು ಯಾವ್ಯಾವ ಅನುಷ್ಠಾನಗಳನ್ನು ಮಾಡಿ ಆ ಅನುಷ್ಠಾನದ ಪೂರ್ವ ಇತಿಹಾಸಗಳನ್ನಾಗಲಿ ಅಥವಾ ಅನುಷ್ಠಾನ ಪೂಜೆ ಆದ ನಂತರ ಅದರ ಒಂದು ಜವಾಬ್ದಾರಿತವಾಗಿ ಒಂದೊಂದು ಆಲೆಗಳಲ್ಲಾಗಲಿ ಅಥವಾ ನದಿ ತೀರ, ಸಮುದ್ರ ತೀರ ಅಥವಾ ಬಾವಿಗಳಲ್ಲಿ, ಕೆರೆಗಳಲ್ಲಿ ವಿಗ್ರಹಗಳನ್ನು ಸ್ಥಾಪನೆ ಮಾಡ್ತಿದ್ರು. ಕಾರಣ ಕೆಲವು ದುಷ್ಟಶಕ್ತಿಗಳು ಅಟ್ಟಹಾಸದಿಂದ ಅದನ್ನು ರಕ್ಷಣೆ ಮಾಡಲಿಕ್ಕಾಗಿರಬಹುದು. ಆದರೂ ತದನಂತರ ಬೆಳಕಿಗೆ ಬಂದು ತಾಯಿ ಗರ್ಭಗುಡಿಯಲ್ಲಿ ಇವತ್ತು ವಿರಾಜಮಾನಲಾಗಿ ಕೂತು
ಬರ್ತಕ್ಕಂತಹ ಭಕ್ತರನ್ನು ಹರಿಸಲಿಕ್ಕಾಗಿ ಕಲ್ಪವಲ್ಲಿಯಾಗಿ ತಾಯಿ ಚೌಡೇಶ್ವರಿಯಾಗಿ ಇವತ್ತು ದರ್ಶನ ಕೊಡ್ತಿದ್ದಾಳೆ. ಅಮ್ಮನವರ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯದಿಂದ ಯಾರೆಲ್ಲ ಭಕ್ತರು ಇಲ್ಲಿಗೆ ಆಗಮಿಸ್ತಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಜಗದಂಬಿಕಾ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪುತ್ರೈ ಚ ದೇವಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಭಗವತಿಯನ್ನು ನಾನು ಒಂದು ಪ್ರಾರ್ಥನೆ ಮಾಡ್ತಿದ್ದೇನೆ. ನನ್ನ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೂ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ತಾವೇನು ಕೋರಿಕೆ ಕೊಡ್ಕೊಂಡ್ರು ತಾಯಿ ಚೌಡೇಶ್ವರಿ ಎಲ್ಲರಿಗೂ ಸಹಿತ ಅನುಗ್ರಹವನ್ನು ಕರುಣಿಸಲಿ ಅಂಥೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಿ. ಇತ್ತೀಚೆಗಷ್ಟೇ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂತಹ ಪಾಲಿಮಾರು ಮಠಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜರು ತೆರಳಿದ್ರು. ಅಲ್ಲಿ ಉಡುಪಿ ಶ್ರೀಗಳನ್ನು ಭೇಟಿ ಮಾಡಿದ್ರು ಮತ್ತು ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದರು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಶ್ರೀ
ಮಲ್ಲೇಶ್ವರಂನಲ್ಲಿ ಇರುವಂತಹ ಪಾಲಿಮಾರು ಮಠಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ತೆರಳಿದಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರುವಿಗೆ ಗುರುವಾಗಿರ್ತಕ್ಕಂಥ ಜಗದ್ಗುರು ಆಗಿರ್ತಕ್ಕಂಥ ವಸುದೈವ ಸುಧಂ ದೇವಂ ಕಂಸಚಾಣೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು, ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಅಂತಹ ಪುಟ್ಟ ಕೃಷ್ಣ ಬಾಲಕೃಷ್ಣ ವಿಶೇಷವಾಗಿರ್ತಕ್ಕಂಥ ಉಡುಪಿ ಕೃಷ್ಣನ ಗುರುಗಳ ಕರಾರ್ಚಿತದಲ್ಲಿ ಪ್ರತಿನಿತ್ಯ ಸೇವೆ ಮಾಡುವಂತಹ ಭಾಗ್ಯ, ಗುರುಗಳನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡುವಂತಹ ಭಾಗ್ಯ ನಮ್ಮದಾಗಿ ಇವತ್ತಿನ ದಿವಸ ಗುರುಗಳ ಪಾದ ಸೇವೆ, ಗುರುಗಳ ವಿಶೇಷವಾಗಿರ್ತಕ್ಕಂಥ ತುಳಸಿಯನ್ನು ಅರ್ಪಣೆ ಮಾಡುವಂತಹ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ ನನಗೆ ಸಿಕ್ಕದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಗುರುಗಳಲ್ಲಿರ್ತಕ್ಕಂತಹ ಹಸನ್ಮುಖಿತನ, ಗುರುಗಳು ಕೃಷ್ಣನ ಮೂಲರಾಮರ ಆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡುವಾಗ, ಮಂಗಳಾರತಿಯನ್ನು ಮಾಡುವಾಗ ನಾನು ಹೇಳುವಂಥದ್ರಲ್ಲಿ ಬಹುಶಃ ಕೇಳುವ ಕಿವಿಗಳು ಯಾವ ರೀತಿಯಲ್ಲಿ ಕೇಳಿದ್ರು ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ನನ್ನ ಮನಸ್ಸಿನ ನನ್ನ ವೈಯಕ್ತಿಕವಾದಂತಹ ಅನುಭವವನ್ನು ನಾನು ಹೇಳೋದಾದರೆ, ರಾಮದೇವರ ಆ ಸೇವೆಯನ್ನು ಮಾಡುವಾಗ ಸ್ವಾಮಿಗೆ ನಡೆಸುವಂಥ ಆರತಿಯನ್ನು ಅಂಜಲಿಬದ್ಧರಾಗಿ ಸ್ವಯಂ ತಾವೇ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳುವಂಥ ರೀತಿ, ಸ್ವಾಮಿಗೆ ಆರತಿ ಮಾಡುವಾಗ ಸ್ವಾಮಿಗಳಿಗೂ ಮತ್ತು ಭಗವಂತನಿಗೂ ಮಧ್ಯೆ ಇದ್ದಂಥ ಆ ಸಂಬಂಧ ಇದೆಯಲ್ಲ, ಅದು ವರ್ಣನೆಗೂ ಮಿಗಿಲಾಗಿರ್ತಕ್ಕಂಥ. ವರ್ಣನೆ ಮಾಡಲಿಕ್ಕೆ ಪದಗಳೇ ಇಲ್ಲ. ನಾನು ಭಾಳ ಹತ್ತಿರದಿಂದ, ತುಂಬ ಹೃದಯಕ್ಕೆ ಹತ್ತಿರವಾಗಿ, ಈ ನಿಮ್ಮ ಆನಂದ್ ಗುರುಜಿ ಯಾರಾದರೂ ಗುರುಗಳನ್ನು ಹೆಚ್ಚಾಗಿ ಆತ್ಮೀಯತೆಯಿಂದ ನನ್ನ ಹೃದಯಕ್ಕೆ ಅಪ್ಪಿಕೊಂಡು ನಾನು ಮಾತಾಡೋದಾದರೆ ನನ್ನ ಗುರುಗಳನ್ನೇ. ಯಾಕೆಂದರೆ ಅವರಲ್ಲಿರ್ತಕ್ಕಂತಹ ಮುಗ್ಧತೆ, ಪ್ರತಿನಿತ್ಯ ತಮ್ಮನ್ನು ತಾವು ಸಂಪೂರ್ಣವಾಗಿ ಭಗವಂತನಿಗೆ ತೊಡಗಿಸ್ಕೊಂಡು ಸೇವೆ ಮಾಡುವ ಕಾಯಕ ಇದೆಯಲ್ಲ, ಅದು ಜಗತ್ತು ಮೆಚ್ಚುವಂತಹದ್ದು. ಜೊತೆಗೆ ಜಗತ್ತಿಗೆ ಗುರುಗಳ ಆಶೀರ್ವಾದ ಬೇಕಾಗಿರ್ತಕ್ಕಂಥದ್ದು. ಇಂತಹ ಒಂದು ಸುದಿನ ಇವತ್ತು ನನಗೆ ಬೆಂಗಳೂರಿನ ಮಹಾನಗರದಲ್ಲಿ ಇಲ್ಲಿರ್ತಕ್ಕಂಥ ಶ್ರೀಗಳ ಸಂಸ್ಥಾನದಲ್ಲಿ ಸಿಕ್ಕದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರ ಪರವಾಗಿ ಈ ತುಳಸಿ ಮಾಲೆಯನ್ನು ಗುರುಗಳಿಗೆ ಅರ್ಪಣೆ. ದೇವತೆಗಳ ಆರಾಧನೆ ಆಗ್ಬೋದು, ದೇವತೆಗಳ ಆರಾಧನೆ ಆಗಬೇಕು, ದೇವರ ಪೂಜೆ ಆಗಬಹುದು, ನಿತ್ಯೋತ್ಸವದ ಅನುಷ್ಠಾನಗಳು ನಡೆಯಬಹುದು. ಆದರೆ ಗುರುಪಾದಗಳ ಸೇವೆ, ಸದಾನಕ್ಕೆ ಸದಾ ಭಗವಂತನ ಸೇವೆ ಮಾಡ್ತಾ, ಭಗವತ್ ಸಂಕಲ್ಪದಲ್ಲಿದ್ದು ಭಗವಂತನ ಲೋಕ ಚಿಂತನೆ ಮಾಡ್ತಾ, ಲೋಕ ಕಲ್ಯಾಣಾರ್ಥವಾಗಿ ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸ್ಕೊಂಡಿರ್ತಕ್ಕಂಥ ಗುರುಗಳು ಇವತ್ತಿನ ಕಾಲಧರ್ಮದಲ್ಲಿ ಬೆರಳಿಕೆ ಅಷ್ಟು ಮಾತ್ರ. ಎಲ್ಲ ಕಡೆ ಗುರುಗಳಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಎಲ್ಲ ಮತಗಳಲ್ಲೂ ಎಲ್ಲ ವರ್ಗಗಳಲ್ಲೂ ಗುರುಗಳಿದ್ದಾರೆ, ಸಂತೋಷ. ಆದರೆ ಗುರುವಿನ ಮನಸ್ಸು ಲೋಕ ಕಲ್ಯಾಣಾರ್ಥವಾಗಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಭಗವತ್ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಗುರುಗಳನ್ನು ದರ್ಶನ ಮಾತ್ರದಿಂದಲೇ ಜನ್ಮದಾರಭ್ಯ ಇರ್ತಕ್ಕಂಥ ಪಾಪಕರ್ಮಗಳು ದೂರ. ಹಾಗಾಗಿ ಗುರುದರ್ಶನ ಇವತ್ತು ನಾನು ಬಹಳ ಪುಣ್ಯ. ಗುರುದರ್ಶನ ನನಗಷ್ಟೇ ಅಲ್ಲ, ನನಗೂ ನನ್ನ ಮಗನಿಗೂ ಸಿಕ್ಕಂಥ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಳ್ಳೆಯದಾಗಿ. ನಮ್ಮ ಸಮಾಜದಲ್ಲಿ ಕಷ್ಟ ಭೂಯಿಷ್ಠವಾಗಿರುವಾಗ ಆ ಸಮಾಜದ ಜೊತೆಗೆ ಸ್ಪಂದಿಸುವ ಗುರೂಜಿ, ಆನಂದ ಗುರೂಜಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಎಲ್ಲ ಜನರ ಹತ್ತಿರ ಹೋಗಿ ಆ ಜನರ ಕಷ್ಟಗಳನ್ನು ವಿಚಾರಿಸಿ ಅವರ ಆ ದುಃಖದಲ್ಲಿ ತಾನು ಪಾಲ್ಗೊಂಡು ಅದನ್ನು ಪರಿಹಾರ ಮಾಡುವ ಕ್ರಮ ಭಾಳ ಅಪೂರ್ವ. ಉಡುಪಿಗೆ ನಮ್ಮ ಪರ್ಯಾಯದಲ್ಲಿ ರಾಜಾಂಗಣದಲ್ಲಿ ಗಜಲಕ್ಷ್ಮೀ ಪೂಜೆ ಮಾಡುವಾಗ ಆನಂದ ಗುರೂಜಿ ಬಂದಿದ್ದರು. ಬಂದರೆ ಇಡೀ ಗುರೂಜಿ, ಇಡೀ ಆ ಸಮಾಜ ಆ ಆನಂದ ಗುರೂಜಿಯ ಕಾಲನ್ನು ಬಿಡಲೇ ಇಲ್ಲ. ನನಗೆ ನೋಡಿ ನನಗೆ ತುಂಬ ಆಶ್ಚರ್ಯ ಅನಿಸಿತು. ಒಬ್ಬೊಬ್ಬರ ಹತ್ರ ಕೇಳಿದರೆ ಅವರ ಅನುಭವ ಅವರು ಹೇಳೋದು, ನಮಗೆ ಈ ಕಾಲ ಸಿಕ್ಕಿದ ಮೇಲೆ, ಆನಂದ ಗುರೂಜಿ ಸಿಕ್ಕಿದ ಮೇಲೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಯಿತು. ಅವರೆಲ್ಲ ನಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡಿ ನಮ್ಮ ಎಲ್ಲ ರೋಗ ಮಾತ್ರ ಅಲ್ಲ, ಮನೋರೋಗವನ್ನು ಕೂಡ ಪರಿಹಾರ ಮಾಡ್ತಾರೆ ಅಂತ ಆ ಜನ ಹೇಳಬೇಕು ಅಂತಂದರೆ, ಆ ಜನರೊಟ್ಟಿಗಿರುವ ಆ ಭಾವ, ಅವರ ಹೆಸರಿನ ಹಾಗೆ ಆನಂದವನ್ನು ಕೊಡುವ ಆ ಭಾವ ತುಂಬ ಅಪೂರ್ವವಾದ್ದು. ಆ ಗಜಲಕ್ಷ್ಮಿ ಪೂಜೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಆ ರಾಜಾಂಗಣ ಜಿಗ್ಜಿಗ್ಗಾಗಿತ್ತು. ರಾಜಾಂಗಣವನ್ನು ಮೆರೆಸಿದ್ರು. ಆ ಲಕ್ಷ್ಮೀ ಪೂಜೆ ಯಾವಾಗಲೂ ನೆನೆಯುವಂಥದ್ದು. ಒಂದು ಗ್ರಹಣದ ಒಂದು ಆ ಸಮುದ್ರ ತೀರದಲ್ಲಿ ನಡೆದಿತ್ತು. ಆವಾಗಲೂ ದೊಡ್ಡ
ಇಡೀ ಜಗತ್ತಿಗೆ ಶಾಂತಿಕಾರಕವಾದ ಕಾರ್ಯಕ್ರಮ ನಡೆಸ್ತಾರೆ. ಎಲ್ಲಿ ಕಷ್ಟ ಇದೆ, ಎಲ್ಲಿ ಸಮಸ್ಯೆ ಇದೆ, ಅಲ್ಲಿ ಆನಂದ ಗುರೂಜಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನಾನು ಬನ್ನಿ ಅಂತ ಪ್ರೀತಿಯಿಂದ ಕರೆದರೆ ಇವತ್ತು ಎಲ್ಲ ಕೆಲಸ ಬಿಟ್ಟು ಬಂದಿದ್ದಾರೆ. ಸ್ವಲ್ಪ ಕಾಯಿಸಿದೆ ನಾನು, ಪೂಜೆ ಬೇಗ ಮುಗಿಬೇಕಿತ್ತು. ಪ್ರೀತಿಯಿಂದ ಬಂದ ಆ ಗುರೂಜಿ ಅವರನ್ನು ಯಾವತ್ತೂ ನೆನಪಿಸ್ತಾ ಇರ್ತೇನೆ. ನಾನು ಹೇಳಿದೆ, ನಾನು ಕರೆಸಬೇಕು, ಮಾತಾಡಬೇಕು ಅಂತ. ಆನಂದ ಗುರೂಜಿ ತಯಾರಾಗಿ ಬಂದಿದ್ದಾರೆ. ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೇನೆ, ಅವರ ಮೂಲಕ ಸಮಾಜಕ್ಕೆ ನಿರಂತರ ಆನಂದ ಸಿಗಬೇಕು, ಹಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ವೀಕ್ಷಕರೇ, ನಾಳೆ ಭಾನುವಾರ ಬಹಳ ವಿಶೇಷವಾದಂತಹ ದಿನ, ಮಹಾಲಯ ಅಮಾವಾಸ್ಯೆ. ಹಾಗಾಗಿ ನಾಳಿನ ನಮ್ಮ ವಿಶೇಷ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಿಹಾರದ ಮೂಲ ಸಾನ್ನಿಧ್ಯ ಇರುವಂತಹ ಗಯಾ ಕ್ಷೇತ್ರದ ದರ್ಶನವನ್ನು ಮಾಡಲಿದ್ದೇವೆ. ಹಾಗಾಗಿ ತಾವೆಲ್ಲರೂ ಮನೆಯಲ್ಲೇ ಕುಳಿತೇ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯ ಶುಭ ದಿನದಂದು ಗಯಾ ಕ್ಷೇತ್ರದ ದರ್ಶನವನ್ನು ತಪ್ಪದೆ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.